ಮಿಂಟೋ ಆಸ್ಪತ್ರೆಯ ಕರ್ಮಕಾಂಡದ ಬಗ್ಗೆ, ಅಲ್ಲಿ ರೋಗಿಗಳು ಅನುಭವಿಸ್ತಾ ಇರುವಂತಹ ನರಕ ಯಾತನೆಯ ಬಗ್ಗೆ ಪಬ್ಲಿಕ್ ಟಿವಿ ಬೆಳಗ್ಗೆಯಿಂದಲೂ ಕೂಡ ವರದಿಯನ್ನು ಭಿತ್ತರಿಸಿತ್ತು. ಅದಾದ ಮೇಲೆ ಆಸ್ಪತ್ರೆಯ ನಿರ್ದೇಶಕ ನಾಗರಾಜ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ವೈದ್ಯರ ಊಟದ ಸಮಯ ಅಂಥೇಳಿ ರೋಗಿಗಳನ್ನು ಹೊರಕಳುಹಿಸಿ ಆಸ್ಪತ್ರೆಗೆ ಬೀಗ ಹಾಕ್ತಿದ್ರು. ಎಮರ್ಜೆನ್ಸಿ ರೋಗಿಗಳಿಗೆ ಆಂಬ್ಯುಲೆನ್ಸ್ನಲ್ಲಿಯೇ ಚಿಕಿತ್ಸೆ ಕೊಡೋದ್ರ ಬಗ್ಗೆ ವರದಿಯನ್ನು ಪಬ್ಲಿಕ್ ಟಿವಿ ಬಿತ್ತರಿಸಿತ್ತು. ವರದಿಯ ಬಳಿಕ ರೋಗಿಗಳನ್ನು ಹೊರಕಳಿಸಿ ಬೀಗ ಹಾಕಿದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಮಿಂಟೋ ಆಸ್ಪತ್ರೆಯ ನಿರ್ದೇಶಕ ನಾಗರಾಜ್, ಬೀಗ ಹಾಕಿದ್ರೆ ನಾನು ಕ್ರಮ ಕೈಗೊಳ್ತೇನೆ, ರೋಗಿಗಳು ಕುಳಿತುಕೊಳ್ಳುವುದಕ್ಕೆ ಪ್ರತ್ಯೇಕ ಸ್ಥಳ ನಿರ್ಮಾಣ ಮಾಡ್ತೇವೆ ಅಂತ ಹೇಳಿದರು. ಎಮರ್ಜೆನ್ಸಿ ಅಂತ ಬಂದಂತಹ ರೋಗಿಗಳಿಗೆ ಆಸ್ಪತ್ರೆಯ ಆವರಣದ ರಸ್ತೆಯಲ್ಲಿ ಚಿಕಿತ್ಸೆ ನೀಡಿದ್ರ ಬಗ್ಗೆ ಮಾತನಾಡಿದ ಅವರು, ವೈದ್ಯರ ನಿರ್ಲಕ್ಷ್ಯ ಮಾಡಿಲ್ಲ, ಪರೀಕ್ಷೆ ಮಾಡಿದ್ದಾರೆ. ಸಂಜಯ್ ಗಾಂಧಿ ಆಸ್ಪತ್ರೆಯಿಂದ ಬಂದಂತಹ ಆಕ್ಸಿಡೆಂಟ್ ಕೇಸ್ ಅಡ್ಮಿಷನ್ಗೂ ಮುನ್ನ ಸ್ಕ್ರೀನಿಂಗ್ ಮಾಡಿದ್ದೇವೆ, ಏನಾದರೂ ತಪ್ಪಿದ್ರೆ ಸರಿಪಡಿಸ್ಕೊಳ್ತೇವೆ ಅಂತ ತಿಳಿಸಿದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಪೇಷಂಟ್ಸ್ನ ನೋಡ್ತಾ ಇರ್ತೀವಲ್ಲ, ಅಲ್ಲೆಲ್ಲ ಗಲೀಜಾಗಿರುತ್ತೆ. ಅದನ್ನು ಸ್ವಚ್ಛ ಮಾಡಲಿಕ್ಕೆ ಅಂತ ನಾವು ಏನು ಮಾಡ್ತೀವಿ ಅಂತಂದರೆ, ಪೇಷಂಟ್ಸ್ನೆಲ್ಲ ಹೊರಗಡೆ ಕಳಿಸಿ ಸ್ವಚ್ಛ ಮಾಡ್ತೀವಿ. ಲಂಚ್ ಟೈಮ್ನಲ್ಲಿ ಕೂತ್ಕೊಳ್ಳೋದಕ್ಕೆ ಅಲ್ಲಿ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟಲ್ಲಿ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಇನ್ನೂ ಅದು ರೆಡಿಯಾಗಿಲ್ಲ. ಅದಕ್ಕೆ ಪೇಷಂಟ್ಸಲ್ಲಿ ಮೆಟ್ಲು ಮೇಲೆ ಕೂತ್ಕೊಂಡಿರ್ತಾರೆ. ಬೀಗ ಯಾರಾದರೂ ಹಾಕಿದ್ರೆ ಅದ್ರ ಮೇಲೆ ನಾನು ಕ್ರಮ ಕೈಗೊಳ್ತೇನೆ. ಎಮರ್ಜೆನ್ಸಿ ಕೇಸಸ್ ಬಂದರೂ ನಾವು ಕರೆಕ್ಟಾಗಿ ಪ್ರಾಂಪ್ಟಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ಕಲ್ಯಾಣ್ ಕುಮಾರ್ ಅಂತ ಈ ಪೇಷಂಟ್ 17 ವರ್ಷದ ವ್ಯಕ್ತಿ ಸಂಜಯ್ ಗಾಂಧಿ ಆಸ್ಪತ್ರೆಯಿಂದ ರಿಫರ್ ಆಗಿದ್ದಾರೆ. 1:30ಗೆ ಲಂಚ್ ಟೈಮ್ನಲ್ಲಿ ನಮ್ಮ ವೈದ್ಯರು ಆ ಪೇಷಂಟ್ನ ಅಟೆಂಡ್ ಮಾಡಿದ್ದಾರೆ. ಆಂಬ್ಯುಲೆನ್ಸ್ ಒಳಗಡೆ ಪೇಷಂಟ್ಗೆ ಚಿಕಿತ್ಸೆ ಎಲ್ಲ ಕೊಡ್ತಾ ಇದ್ದೀವಿ. ಎಕ್ಸಾಮಿನೇಷನ್ ನಡೆದಿರೋದು. ಆಗ ಪೇಷಂಟ್ನ ನಾವು